ನಿರ್ದುಷ್ಟವಾದ ಕಠೋರ ವಾಕ್ಯಗಳು ಬರ್ತಾ ಉಂಟು ಅಂತಾದರೆ ಇದರ ಅರ್ಥ ಏನು? ಓ, ಇರಬಹುದು. ಹಾಲಿನ ಕಡಲನ್ನು ಹಾಲು ಮಾಡುವುದಕ್ಕೆ ಯಾರೋ ಹುಳಿ ಹಿಡಿದಿದ್ದಾರೆ. ಕೈಕ ಏನು? ಪಟ್ಟವನ್ನು ನಿನ್ನ ಮಗನಾದ ಭರತನಿಗೆ ಕೊಡು. ಆಗಬೇಕು. ತಮ್ಮ ಪಟ್ಟ ಏರುವ ಕಾಲಕ್ಕೆ ಅಣ್ಣನಾದ ಊರಲ್ಲಿ ಇರಬಾರ್ದು ಅಂತ ಏನಾಗಿ ಉಂಟೇನೆ. ಅಗಳಂತ ಚರಿತರಾದ ಶ್ರೀರಾಮಚಂದ್ರನನ್ನು ಅಯೋಧ್ಯೆಯಿಂದ ಹೊರಗಿಡುವುದರಲ್ಲಿ ಯಾವ ಲಾಭ ಉಂಟು ಹೇಳು? ಯಾವ ಲಾಭ ಉಂಟು? ಆಗಲಿಲ್ವಾ? ಇಲ್ಲ. ಮಾತೆತ್ತಿದ್ರೆ ರಾಮ 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 ಅಂತ ಹೇಳ್ತೀರಲ್ಲ, ಏನು ರಾಮ ಒಬ್ಬನೇ ನಿಮಗೆ ಮಗನ? ಉಳಿದವರಲ್ಲಿ ನಿಮ್ಮ ಮಕ್ಕಳಲ್ವಾ? ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಯಾಕೆ ಈ ತಾರತಮ್ಯ? 3 ಮಂದಿ ಮಕ್ಕಳು ನನ್ನ ನಿಜಾರ್ಥದಲ್ಲಿ ನನ್ನನ್ನು ಶ್ರೀರಾಮಚಂದ್ರ ಪಿತೃವಾಗಿಸಿದ. ಕಡಲ ಶೇರನಾದಂತಹ ನಾರಾಯಣನೇ ಶಿಶುರೂಪದಲ್ಲಿ ಕಾಣಿಸಿಕೊಂಡ ನಮ್ಮ ಮನೆಯಲ್ಲಿ ಎಂಬ ಹಾಗೆ ಕ್ರಾಂತದರ್ಶಿಗಳಾದ ಮುನಿಮನೀಷಿಗಳೆಲ್ಲ ಹೇಳ್ತಾರೆ. ಅಂತಹ ಸೌಭಾಗ್ಯವನ್ನು ಕೈಚೆಲ್ಲುವುದಕ್ಕೆ ನಿನಗೆ ಹೇಗೆ ಮನಸ್ಸು ಬರ್ತದೆ ಹೇಳಿ ಕೈತ? ಇಲ್ಲ. ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಇಲ್ಲ. ಮಾತುಳಿಸ್ತೀರಾ? ಹೌದು. ನೆರವೇರಿಸುವುದೇ ಹೌದು ಅಂತಾದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ಅಮ್ಮ ಸುತಗಿ ಮವಾಚಿತ ಸ್ವಲ್ಪ ಬಯಕೆ ಅಮ್ಮ
ಧರ್ಮಯೋಗಿಯ ಬಾಳು ನಿಮ್ಮದು ಭಾಗ್ಯ ಧರ್ಮಯೋಗಿಯ ಬಾಳು ನಿಮ್ಮದು ಭಾಗ್ಯ ಸುಮ್ಮನೆ ಸಮ್ಮತವೇನೋ ನೀವಾಡಿದ ಮಾತಿಗಾದರೂ ನಾನು ಎಂದಾದರೂ ಅಸಮ್ಮತಿ ಸೂಚಿಸಿಕೊಳ್ಳುತ್ತೇನೆ. ಇಲ್ಲಪ್ಪ. ಶೈಶವದಲ್ಲಿ ನನ್ನ ವರ್ತನೆಯನ್ನು ಶಿಶುವನ್ನು ಪಾಲಿಸುವ ನಿಮ್ಮ ವರ್ತನೆಯನ್ನು ಕೇಳಿ ಬಂದೆ. ಆ, ಅಲ್ಲಿಯ ನಮ್ಮ ಅಂತಃಪುರದಲ್ಲಿ ಈ ಅಂತಃಪುರಕ್ಕೆ ಬಂದದಾಗಲೇ ತೊಡೆಯೇರಿಸಿ ಸ್ತನ್ಯವನ್ನು ಹುಡುಕ್ತಾ ಇದ್ದಂತಹ ಆ, ಬರಬೇಕು ಮಾಡಿ ರಾಮ ಅಳುತ್ತಾನೆ ಎಂಬುದರಿಂದ ಕುಡಿತಾ ಇರುವಂತಹ ಮಗುವನ್ನಾಗಿ ಬದಿಗಿರಿಸಿ ರಾಮನಿಗೆ ಮನೆಯುಂಟು ಆ ಋಣವನ್ನು ಹೀಗಾದರೂ ತೀರಿಸುವುದಕ್ಕಾಗುತ್ತದೆ ಅಂತ ನಾ ಬೇಡ ಇಲ್ಲ ವೈಯಾನಿಸಿ ಭರತ ಕುಮಾರನಿಗಾಸೆಯನ್ನು ನನಗಾದ ಹೌದೇನು? ದೇವನಿರ್ಮಿತ ಪಾಯಸದ ಫಲರೂಪವಾಗಿ ಉದಿಸಿದಲ್ಲಿ ಯಾರಾದರೂ ಸಂರಾಟನೆನಿಸಿದ್ದು ಸಮರ್ಥನೆ ಆಗುತ್ತಾರೆ. ಸರಿ. ಮಾತ್ರ ಕೀರ್ತಿ ಪದ್ಧತಿಯಲ್ಲಿ ಸಾಗುತ್ತಾರೆ. ಧರ್ಮನಿಬದ್ಧವಾದ ಯೋಗಿಗಳ ಸಂಬಂಧವಾದ ಬದುಕನ್ನು ಹೊಂದುವುದು ಒಂದು ಮಹದಾವಕಾಶವನ್ನು ನೀವು ಒದಗಿಸಿಕೊಟ್ಟಿದ್ದೀರಿ. ಅದನ್ನು ಸಸಂತೋಷ ಸ್ವೀಕರಿಸಿಯೇ ಹೊರಟು ನಿಂತ ಸೀತಾದೇವಿ ಹೇಳ್ತೇನೆ ಇದೇನು? ಲಕ್ಷ್ಮಣನು ಒಟ್ಟಿಗೆ ಬರ್ತೇನೆ ಅಂತಿದ್ದಾನಪ್ಪ. ಕರ್ಕೊಂಡು ಹೋಗು. ಆಶೀರ್ವಾದ ಪಡೆಯಲಿಕ್ಕೆ ಉಸಿರು ನೀಡಿದ ತಂದೆಗೆ ಉಸಿರಾದಿ ರಾಮ ವಸುದೆಯ ಉಸಿರು ನೀಡಿದ ತಂದೆಗೆ ಉಸಿರಾದ ಶ್ರೀರಾಮಚಂದ್ರ ಮಂದಾರನಲ್ಲಿ ಮಧುವಾಸಿತ ಪುಣ್ಯಭೂಮಿಯಾದಂಥ ಅಯೋಧ್ಯೆಯ ಅಧಿಕಾರ ಪೀಠ ನೀನು ಗ್ರಹಿಸಿದಾಗ ಮತ್ತಷ್ಟು ಕಂಪನ್ನು ಸೊಂಪನ್ನು ಹೊಂದುತ್ತದೆ ಅಂತ ನಾನು ಭಾರತ ಗ್ರಹಿಸಿದ್ರು ಹಾಗೆ ಆಗ್ತದಪ್ಪ. ಎಲ್ಲ ಯೋಗ್ಯ ಯಾಕಪ್ಪ ಚಕ್ರವರ್ತಿಯಾದಂತಹ ನನಗೆ ಒಂದು ವಿಷಯವನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ ಅಂತ ಆದರೆ ಇದರ ಅರ್ಥ ಏನು? ಈ ಸ್ಥಾಪನೆಯ ವಿಷಯ ಎಲ್ಲಿ ಬಂತು? ನನ್ನನ್ನು ನಾನು ಮಾರಿಕೊಂಡ ಕಾರಣ ನನಗಾಗುವುದಿಲ್ಲ. ನಿಮ್ಮ ಮಗನಿಗೆ ಪಟ್ಟಾಗುವುದಲ್ವ? ಯಾವಳೋ ಒಬ್ಬಳಿಗೆ ನನ್ನನ್ನು ನಾನು ಒಪ್ಪಿಸಿಕೊಂಡ ಕಾರಣ ನನ್ನ ನಡೆಯಲ್ಲಿ ನಾನು ವೈಕಲ್ಯವನ್ನು ಕಾಡುತ್ತಿದ್ದೇನೆ. ಯಾಕೆ ಹೀಗೆಲ್ಲ ಆಡ್ತೀರಿ? ಇಲ್ಲ ಮಗ, ಸ್ತ್ರೀ ವ್ಯಾಮೋಹ ಎನ್ನುವುದು ಒಬ್ಬರಿಗೆ ಬಹಳಷ್ಟು ವ್ಯಾಧಿ ರೂಪದಿಂದ ಬಾಧಿಸಿತು ಅಂತಾದರೆ ಅವರ ಜೀವನದಲ್ಲಿ ಮೊತ್ತವು ಉದ್ಧಾರವಾಗುವ ಕಾಲವೇ ಇಲ್ಲದಿದೆ. ಇಲ್ಲಿಗೆ ಹರಿಗದು ಉಸಿರು ನೀಡಿದ ತಂದೆ ಮಗನ ಉಸಿರನ್ನೇ ತೆಗೆಯುವುದಕ್ಕೆ ಮುಂದಾಗಿ ಬಿಟ್ಟಿಲ್ಲ. ಅಪ್ಪ, ನಾವು ಆಡಿದ ಮಾತಿಗೆ ಉಸಿರಿಲ್ಲ ಅಂತ ಆದ್ರೆ ನಾವು ಉಸಿರಾಗಿ ಪ್ರಯೋಜನ ಉಂಟು? ಇಲ್ಲ ಮಗ, ನೀವು ಹೊಂದಬೇಕಾದದ್ದನ್ನು ಹೊಂದಬೇಕು ಅಂತ ಇದ್ರೆ ನನ್ನನ್ನು ಕೈಕಾಲು ಕಟ್ಟಿ ಶರವದಲ್ಲಿ ಹಾಕಪ್ಪ. ನೀನು ಹೊಂದಬೇಕಾದದ್ದನ್ನು ಪಡೆಯುವಲ್ಲಿ ನಾನು ಅಂತರಾಯ ತಂದೊಡ್ಡಿದ್ದೇನಲ್ಲ. ಅಪ್ಪ, ದಂಡಧರರಾಗಿ ಲೋಕವನ್ನೇ ಪಾಲಿಸಿದವರು, ನ್ಯಾಯ ವಿವೇಚನೆಯನ್ನು ಸಮರ್ಥವಾಗಿ ವಿಚಕ್ಷಣರಾಗಿ ಮಾಡಿದವರು. ಅಂತಹ ನೀವೇ ಶಾನು
ಸಾರ್ವಭೌಮರಾಗಿ ವಿರಾಜಿತರಾಗಿರುತ್ತಾರೆ. ಭಾರತ ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಬೇಕು. ನಿಮ್ಮ ಮಾತೀಡೇರಿಸುವುದಕ್ಕಲ್ಲೋ ನಾನು ಹೋಗುವುದು. ಅದಕ್ಕಿಷ್ಟು ದುಃಖಿಸುವುದು ಯಾಕೆ? ಚಿಕ್ಕಮ್ಮ ಕೇಳಿದರೆ ಕೆಡುಕಾಗುವುದಿಲ್ಲ ಎಂಬ ಅಚಲ ವಿಶ್ವಾಸದಿಂದ ಹೊರಟಿದ್ದೇನೆ. ಆಶೀರ್ವಾದ ಮಾಡಿ. ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಮಗ. ಕಾಡಿಗೆ ಹೋಗುವ ನಿನಗೂ ನನಗೂ ಒಟ್ಟಿಗೆ ವನವಾಸ. ನೀವ್ಯಾಕಪ್ಪ ಕಾಡಿಗೆ? ಬರ್ತೇನೆ ಮಗ. ಇಲ್ಲಿದ್ರು ಒಂದು ಸುಖದ ನೆಮ್ಮದಿ ನನಗೆ ಸಿಕ್ಕಲಿಕ್ಕಿಲ್ಲ. ಭರತಕುಮಾರ ಗುಣದಲ್ಲಿ ಯಾವ ದೋಷವನ್ನು ಹೊಂದಿದ್ದಾನೆ ಹೇಳಿ? ಮಾತ್ರ ಅಲ್ಲ, ಅನ್ಯೋನ್ಯವಾದ ದಾಂಪತ್ಯ ಹೇಗಿರಬೇಕು ಎಂಬುದಕ್ಕೆ ಸಾಕೇತವಾಸಿಗಳಿಗೆ ನಿದರ್ಶನವೇ ದಶರಥ ಭೂಪತಿ ಮತ್ತು ಕೈಗಾರಿಕೆ ದಾಂಪತ್ಯ. ಅಯ್ಯೋ, ನನಗೆ ವನವಾಸವಾಗುತ್ತದೆ ಎಂಬ ವಿಷಮತೆ ಇದೆ. ಅದನ್ನೇ ನೀವು ಹೀಗೆ ಹೇಳ್ತಾ ಇದ್ದೀರಿ. ಸಲ್ಲದಪ್ಪ, ಸತಿಪತಿಯಲ್ಲಿ ಅನ್ಯೋನ್ಯರಾಗಿ ಪುತ್ರನಾದ ಭರತನ ಆಳ್ವಿಕೆಯಲ್ಲಿ ಸಮೃದ್ಧಿಯನ್ನು ಹೊಂದುತ್ತಾ ಇರುವಾಗ ನಾವು ವನವಾಸ ಮುಗಿಸಿ ಬರ್ತೇನೆ. ಅನುಮತಿ ಕೊಡಿಯಪ್ಪ. ಏನು 4 ಮಂದಿ ಮಕ್ಕಳ ತಂದೆಯಾದರೂ ಈ ಕಾಲಕ್ಕೆ ನನ್ನ ಜೊತೆಯಲ್ಲಿ ಯಾರೊಬ್ಬರೂ ಇಲ್ಲದಾಗ್ತಾರೆ. ಅಕ್ಕಪ್ಪ ಹಾಗೆ ಭರತ ಬರ್ತಾನಲ್ಲ. ಯಾವುದೋ ಒಂದು ವೃದ್ಧವಚನ ಕೈ ಬೀಸಿ ಕರೆಯುತ್ತಾ ಉಂಟು. ಕಾಲ ಪಕ್ವವಾಗಿದೆ, ತಲೆಮಾರು ಅಂತ ಹೇಳಿದ ಹಾಗೆ ಅನ್ನಿಸ್ತಾ ಉಂಟು. ಅಪ್ಪ, ಯಾರು ವೃದ್ಧರು? ಏನು ಮಾತು? ಇಲ್ಲ ಮಗ, ಹಾ, ಅದನ್ನು ಕೇಳಬೇಡ ನೀನು. ಅವು ಬೇಡ ಅಂದ್ರೆ ಕೇಳುವುದಿಲ್ಲ. ನನ್ನ ಒಂದು ಮಾತು ಈಡೇರಿಸ್ತೀಯೇನೋ ನೀನು. ಅದಕ್ಕಾಗಿ ಹೊರಟು ನಿಂತದ್ದಲ್ಲಪ್ಪ. ನಿನ್ನೆಂದು ಉಪವಾಸ ಇದೆಯಲ್ಲ ನೀನು. ಗುರುಗಳು ಹಾಗೆ ಉಪದೇಶಿಸಿದ್ರು, ಪೀಠೆ ಏರುವ ಮೊದಲು ಉಪವಾಸ ವ್ರತ ಆಚರಿಸಬೇಕು ಅಂತ. ನಾನು ಏನು ತೆಕ್ಕೊಳ್ಳಿಲ್ಲ ಮಗ. ನೀ ಯಾಕೆ ಉಣ್ಣಿಲ್ಲ? ಪ್ರಾಣ ಸ್ವರೂಪನಾದ ನೀನು ಹಸಿದಿರುವಾಗ ನನಗೆ ಯಾಕೋ ಈ ಕರುಣ ದೇಹಕ್ಕೆ ಆಹಾರ. ವೃದ್ಧಾವಸ್ಥೆಯಲ್ಲಿರುವ ನೀವು ಉಣ್ಣದೇ ಕುಡಿಯದೇ ಇದ್ದರೆ ದೇಹದ ಆರೋಗ್ಯದ ಅವಸ್ಥೆ ಏನಾಗಬೇಕು? ಅದಕ್ಕೆ ಹಾಗೆಯೇ ಇರಕೂಡದು. ಆ ಪರಿಚಾರಕರಲ್ಲಿ ಹೇಳಿ ಹಾಲನ್ನು ಕರಿಸು. ಊಟ ಮಾಡಬೇಕು. ಒಂದು ಮುಟ್ಟಿ ನಿನ್ನ ಕೈಯಲ್ಲಿ ನನಗೆ ಕೊಡು, ಇನ್ನೊಂದು ಮುಟ್ಟಿ ನನ್ನ ಕೈ ಹಾಲು ನಿನಗೆ ಕೊಡ್ತೇನೆ ಮಗ. ಈ ರಾತ್ರಿ ಇಲ್ಲೇ ಇದ್ದು ನಾಳೆ ಪ್ರಾತಃ ಕಾಲಕ್ಕೆ ಹೋಗಲೇಬೇಕು ಅಂತ ಇದ್ರೆ ಹೋಗು ಮಗ, ನಿನಗೆ ಒಳ್ಳೆದಾಗಲಿ. ಆದ್ರೆ ಇವತ್ತು ಮಾತ್ರ ನನ್ನ ಜೊತೆಯಲ್ಲಿ ನೀನು ನಿಲ್ಲಬೇಕು. ಹೆಸರು ಮಾಡಬಾರ್ದು. ಈ ಒಂದು ಮಾತನ್ನು ನಾನು ಈಡೇರಿಸದಿದ್ದರೆ ಮನ್ನಿಸ್ತೀರ? ಯಾಕೆ ಮಗ ಆಗುವುದಿಲ್ಲ? ಅದಲ್ಲ, ಸಾಮ್ರಾಜ್ಯವನ್ನೇ ತನ್ನ ಮಗನಾದ ಭರತನಿಗೆ ಅಮ್ಮ ಕೇಳಿ ಪಡೆದ ಮೇಲೆ ಇಲ್ಲಿನ ಅಂಗಳಗಳು ಅವನಿಗೆ ಸೇರಿದ್ದಲ್ಲೋ. ಅವನಲ್ಲಿ ಕೇಳದೆ ನಾನು ಕೈಕಾ, ನೀ ಕೇಳಿಟ್ಟ ಸಾಮ್ರಾಜ್ಯದ ಅನ್ನದ ಬಗ್ಗೆ ಮಗ ಹೇಳ್ತಾನೆ ಕೇಳು. ಅವನಿಗೆ ಅರ್ಥ ಆಗಿದೆ, ಈ ಹಳೆ ತಲೆಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಕಾಣ್ತದೆ. ಬಿಟ್ಟು ಉಣ್ಣುವುದಕ್ಕೂ ಅಪ್ಪ ನೀವು ವಿಷಾದಿಸಬೇಕು ಅಂತ ಆಗಿದ್ದಲ್ಲ. ಅಧಿಪತಿಯಾದವನ ಅನುಮತಿ ಇಲ್ಲದೆ ಅಧೀನನಾದವನು ಏನನ್ನು ಸ್ವೀಕರಿಸಕೂಡದು. ಅದಲ್ಲವೇ ಶಿಷ್ಟಾಚಾರ. ಅದಲ್ಲದೆ ಇನ್ನೊಂದು ನೆಲೆ ಉಂಟು, ಯೋಚಿಸಿರುವುದು. ಹೇಗೆ? ಪಿತೃವಚನ ಪರಿಪಾಲನೆಯ ಧರ್ಮ ಅಂತ ಈ ಕ್ಷಣದಲ್ಲಿ ಹೊರಗೆ ನಿಂತಿದ್ದೇನೆ. ನೀವು ಹೇಳಿದ್ರಿಂದ ಉಣ್ಣುವುದಕ್ಕೆ ಉಳಿದೆ. ಉಂಡ ಮೇಲೆ ನನಗೆ ಕಾಡಿಗೆ ಹೋಗುವುದು ಬೇಡ ಅಂತ ಕಂಡುಬಿಟ್ರೆ, ಈಗ ಧರ್ಮ ಅಂತ ಕಂಡದ್ದು ಮತ್ತೆ ಧರ್ಮ ಅಲ್ಲ ಅಂತ ಕಂಡ್ರೆ ಅದಕ್ಕೆ ತಿಳಿದವರು ಹೇಳಿದ್ರು. ಧರ್ಮ ಯಾವುದು ನಿರ್ಣಯ ಆದಾಗ ಆಚರಿಸಿದ್ರು, ತಡ ಮಾಡಬೇಡ ಅಂತ. ನೀವು ಅನುಮತಿ ಕೊಟ್ಟರೆ ಈಗಲೇ ಹೊರಟು ಬಿಡ್ತೇನೆ. ಪುರದ ಪುಣ್ಯವೇ ಹೊರಟು ನಿಂತಿದೆ ಗುರುಗಳ. ಅವ್ರು ಯಾಕೆ ಅಪ್ಪ ನೀವು ನಿರ್ಣಯವನ್ನು ಮಾಡಿಸುವವರು ಯಾವ ತಡೆಯನ್ನು ಉಂಟು ಮಾಡಲ್ಲ. ನಾವು ಅನುಮತಿಸಬೇಕಾದ ಲಕ್ಷ್ಮಣ, ನೀನು ಬಾಳ ಸಾಕೇತ ಸಾಮ್ರಾಜ್ಯ ಯಾರಿಗೆಂಬುದಲ್ಲ ಅಂತ ತಿಳಿಸಿ. ನನ್ನ ಅಪ್ಪ ಸತ್ಯ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಬಿಟ್ಟವರಾಗಿಲ್ಲ. ಅದಕ್ಕಾಗಿ ಪ್ರಾಣವನ್ನಾದರೂ ಬಿಟ್ಟೇವೆ. ಮತ್ತೆ 14 ವರ್ಷದ ವನವಾಸ. ನಿಮ್ಮ ಮಾತನ್ನು ಸತ್ಯವಾಗಿಸುವುದಕ್ಕೆ ವನವಾಸಿಯಾಗುವ ನನಗೆ ನಿರ್ವಿಘ್ನವ ಆ ಅವಧಿಯನ್ನು ಪೂರೈಸುವ ಯೋಗವನ್ನು ಇಟ್ಟ ಆರಿಸಿ. ದುಃಖವನ್ನು ನಿವೇದಿಸಿಕೊಳ್ಳಿ. ನನ್ನ ಗುಣದವನ್ನು ಇದಕ್ಕೆ ವಿಶ್ವಾಸ ಇಲ್ಲದೆ ಹೋಗ್ತದೆ. ಹಾಗಲ್ಲೇ ಹೇಳಿ ಮೇಡಮ್, ಮನಸ್ಸಿಗೆ ನೋವಾಗ್ತದೆ. ಅದಲ್ಲ ಅಂತಾದ್ರೆ ನಮ್ಮ ಕಾಡಿಗೆ ಹೋಗುವಾಗ ಸೇರಿ ಆಗ್ತಿತ್ತಲ್ಲ. ಅಪ್ಪನ ವರ್ಣನೆಗಳಿಂದ ಮಾತಾಡಿ ಹಾಗೆ ಮತ್ತೆ ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇದೆ, ಆದ್ರೆ ಅವಳ ಬಗ್ಗೆ ತಂದೆ ತಾಯಿಗಳನ್ನು ವಿಮರ್ಶಿಸುವುದಕ್ಕಲ್ಲ, ಅಂತರಂಗದ ಭಾವವನ್ನು ಪ್ರಾಮಾಣಿಕವಾಗಿ ನಿವೇದಿಸಿಕೊಳ್ಳಿ. ಏನು ಅಪ್ಪನ ಸಂಕಲ್ಪವನ್ನು ಮಾತಾಡಿ ವನವಾಸದ ಶಿಕ್ಷೆ
ಹೋಗುದು ಬೇಡ ಅಂತಲ್ಲ, ಹೀಗೆ ಹೋಗುದು ಬೇಡ ಅಂತ. ಹೀಗೆ ರಾಜ ಪೋಷಾಕನ್ನು ಧರಿಸಿದ್ದೀಯ, ಮೈ ತುಂಬ ಇಷ್ಟೊಂದು ಆಭರಣ, ಇಂಥ ವಸನವನ್ನು ನೀನು ಹುಟ್ಟಿಕೊಂಡು ತೊಟ್ಟುಕೊಂಡು ನೀ ಕಾಡಿಗೆ ಹೋದ್ರೆ ನಿನಗೆ ಕಾರ್ಯಕ್ರಮ ಬರುತ್ತೆ. ನನಗೆ ಅಮ್ಮನ ಅಭಿಮತವನ್ನು ಅನುಸರಿಸುವುದೇ ಇಷ್ಟ ಆಗುವುದು ಇದಲ್ಲ. ನನ್ನನ್ನೊಬ್ಬ ಋಷಿಯಂತೆ ತಿಳಿಯುವುದಕ್ಕೆ ಯಾವ ಆಕ್ಷೇಪವೂ ಇಲ್ಲ. ಸರಿಯಪ್ಪ. ಅವನಿಗೆ ಮಣ್ಣು ಒಂದೇ ಹೊಂದು ಒಂದೇ. ಆದರೆ ಮೈ ಮೇಲಿದ್ದ ಆಭರಣಾದಿಗಳನ್ನು ಕಳಚಬೇಕು ಅಂತಾದರೆ